ಬಿಗ್ ಬಾಸ್ ಮನೆಯಲ್ಲಿ ಬೆಳಗ್ಗೆ ಪ್ರೋಮೋದಲ್ಲಿ ದೊಡ್ಡ ಜಗಳನೇ ಶುರುವಾಗಿದೆ. ರಘು ಹಾಗೂ ಅಶ್ವಿನಿ ನಡುವೆ ದೊಡ್ಡ ಮಟ್ಟದ ಜಗಳ ಶುರುವಾಗಿದೆ. ಅಶ್ವಿನಿ ಅವರು ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೇಳಿ ಡೋರ್ ಅನ್ನ ತಟ್ಟಿ ಹೊರಗಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಈ ವಿಚಾರ ಏನಂತ ಹೇಳಿ ಈ ಒಂದು ಪ್ರೋಮೋದಲ್ಲಿ ನೋಡಬಹುದು. ಸೊ ಮೊಟ್ಟ ಮೊದಲಾಗಿ ನಿನ್ನೆ ಒಂದು ಟಾಸ್ಕ್ ಅನ್ನ ನೋಡಿರ್ತೀರ. ಆ ಟಾಸ್ಕ್ ಅಲ್ಲಿ ಅಶ್ವಿನಿ ಅವರ ಟೀಮ್ ಗೆದ್ದಿರುತ್ತೆ, ಹಾಗೆ ನಮ್ಮ ಗಿಲ್ಲಿ ಅವರ ಟೀಮ್ ಸೋತಿರುತ್ತೆ. ನಂತರದಲ್ಲಿ ಬಂದಂತಹ ಕ್ಯಾಪ್ಟನ್ ರಘು ಅವರು ಟಾಸ್ಕ್ ಎಲ್ಲ ಹೊರಗಡೆ ಇಟ್ಟು ಮನೆಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಅಶ್ವಿನಿ ಅವರಿಗೆ ಕರಿಯಕ್ಕೆ ಬಂದ್ರೆ ಅವರು ಬೀಮ್ ಬ್ಯಾಗ್ ಮೇಲೆ ಮಲ್ಕೊಂಡಿರ್ತಾರೆ. ಸೊ ಅಶ್ವಿನಿ ಅವರೇ ಸ್ವಲ್ಪ ಕೆಲಸ ಮಾಡಿ ಬನ್ನಿ ಒಳಗೆ ಅಂದಾಗ ನಾನು ಇನ್ನು 10 ನಿಮಿಷ ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ನನಗೆ ಬ್ಯಾಕ್ ಪೇನ್ ಇದೆ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ರಘು ಅವ್ರು ಹೇಳ್ತಾರೆ 10 ನಿಮಿಷದಲ್ಲಿ ಬ್ಯಾಕ್ ಪೇನ್ ಹೋಗುತ್ತಾ ಅಂತ ಹೇಳಿದ್ಕೆ ಅವ್ರು ಸುಮ್ಮನೆ ಮಲ್ಕೊಂಡಿರ್ತಾರೆ. ನಂತರ ರಘುಗೆ ಸಿಟ್ಟು ಬರುತ್ತೆ. ನಾನು ಕ್ಯಾಪ್ಟನ್ ದೃಷ್ಟಿಯಿಂದ ನೋಡ್ತಿದ್ದೀನಿ, ಒಂದು ಕೆಲಸನೂ ಕೂಡ ಮಾಡೋದಿಲ್ಲ, ನೋಡಿದ್ರೆ ಬೇರೆಯವ್ರಿಗೆ ಬೈಕ್ ಬಂದಂಗೆ ಮಾತಾಡೋದು ಗೊತ್ತಿರುತ್ತೆ ಅಂತ ಹೇಳಿ ಮಾಡಲ್ಲ ಹೋಗ್ರಿ ಅಂತ ಹೇಳಿ ಇವರು ಅಶ್ವಿನಿ ಅವರು ರಘುಗೆ ಹೇಳ್ಬಿಡ್ತಾರೆ. ಮಾಡ್ಲಿಲ್ಲ ಅಂದ್ರೆ ಕುತ್ಕೋ ಹೋಗ್ರಿ ಅಂತ ಹೇಳಿ ಅವ್ರು ಅನ್ಬಿಡ್ತಾನೆ. ಹೋಗುಗಿಗೂ ಅಂತ ಯಾವನಿಗೆ ಅಂತಿದ್ಯಾ ಅಂತ ಹೇಳಿ ಎದ್ದು ಬಂದು ಅವರಿಗೆ ಕೈ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ರಘು ಅವರು ಯಾರಿಗೆ ಕೈ ತೋರಿಸ್ತಿದ್ಯಾ ಅಂತ ಹೇಳಿ ಅವ್ರಿಗೆ ಕೇಳ್ತಾರೆ. ಅವಾಗ ಯಾರಿಗೋ ಹೇಳ್ತಿದ್ದೆ ಏಕವಚನದಲ್ಲಿ ಮಾತಾಡಕ್ಕೆ, ಯಾವನ ಲೇ 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 ಅಂತ ಹೇಳಿ ಅವರಿಗೆ 4-5 ಸಲ ರಘುಗೆ ಯಾವನಲ್ಲೇ ಅಂತ ಹೇಳಿದಾಗ ನೀನ್ ಯಾವಳೆ ನನಗೆ ತೋರ್ಸಕ್ಕೆ ಹೊಗೆ ಅಂತ ಹೇಳಿ ಅವರು ಸಿಟ್ಟಿಂದ ಹೇಳೇ ಬಿಡ್ತಾರೆ. ರಘು ಅವ್ರು ಇನ್ನೊಂದು ಮಾತು ಸಕ್ಕತ್ತಾಗಿ ಹೇಳ್ತಾರೆ. ಏನಂದ್ರೆ ಒಬ್ರಿಗೆ ಗೌರವವನ್ನ ಮರ್ಯಾದೆನ ಎಷ್ಟು ಸಲಿ ಅಂತ ಕೊಡ್ತಾರೆ, ಅದನ್ನ ಅವ್ರು ಉಳಿಸ್ಕೊಳ್ಳೋ ಅಂತ ಕೆಪಾಸಿಟಿ ಇರಬೇಕು ಅಂತ ಹೇಳಿ. ಹೌದು, ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು. ಅಶ್ವಿನಿ ಗೌಡ ಮನೆಯಲ್ಲಿ ಕೆಲಸ ಮಾಡಿರೋದನ್ನ ಯಾರಾದ್ರೂ ನೋಡಿದ್ದೀರಾ ಅನ್ನೋದನ್ನ ನನಗೆ ಸ್ವಲ್ಪ ತಿಳಿಸ್ಬಿಟ್ರಿ. ನಾನಂತೂ 50 ದಿನದಲ್ಲಿ ಕೇವಲ ಗಿಲ್ಲಿ ಜೊತೆಗೆ ಒಂದ್ಸಲ ಬಾತ್ರೂಮ್ ತೊಳೆದಿರೋದನ್ನ ಬಿಟ್ರೆ ಆ ವ್ಯಕ್ತಿ ಕೆಲಸ ಮಾಡಿರೋದೇ ನೋಡಿಲ್ಲ. ಆ ವ್ಯಕ್ತಿಗೆ ಏನಂದ್ರೆ ಚೆನ್ನಾಗಿ ತಿನ್ಕೋಬೇಕು, ಮೇಕಪ್ ಹೊಡ್ಕೋಬೇಕು, ಅಲ್ಲಿ ಕುತ್ಕೋಬೇಕು, ಇನ್ನೊಬ್ರಿಗೆ ಬೈಬೇಕು. ಬಟ್ ಅವ್ರಿಗೆ ಯಾರಾದ್ರೂ ಕೆಲಸ ಹೇಳ್ಬಿಟ್ರೆ, ಅವ್ರಿಗೆ ಯಾರಾದ್ರೂ ಏಕವಚನದಲ್ಲಿ ಮಾತಾಡ್ಬಿಟ್ರೆ ಎಲ್ಲ ಉರಿ ಹತ್ಕೊಂಡ್ ಬಿಡತ್ತೆ. ಈಗ ಆಗಿರುವಂತ ಘಟನೆ ರಘು ಅವರಿಗೆ ಪಿತ್ತ ನೆತ್ತಿಗೇರಿ ಅಶ್ವಿನಿ ಅವರಿಗೆ ಏಕವಚನದಲ್ಲಿ ಹೋಗೆ ಅಂತಾನು ಹೇಳ್ಬಿಟ್ಟಿದ್ದಾರೆ. ಸೊ ಅದರಿಂದ ಕೋಪಗೊಂಡು ಅಶ್ವಿನಿ ಅವರು ನೀನ್ಯಾರು ಅಂತ ಹೇಳಿ ಅಳ್ಕೊಂಡು ಬಿಗ್ ಬಾಸ್ ನಾನು ಈ ಮನೇಲಿ ಇರೋದಿಲ್ಲ, ಡೋರ್ನ ತೆಗೀರಿ ಅಂತ ಹೇಳಿ ಡೋರ್ ಹತ್ರ ಹೋಗ್ಬಿಟ್ಟು ಡಬ ಅಂತ ಬಡಿತಾ ಇದ್ದಾರೆ. ಆದ್ರೆ ಅಶ್ವಿನಿಗೆ ಇನ್ನೊಂದು ರೂಲ್ಸ್ ಗೊತ್ತಿಲ್ಲ. ಮನೆಯಲ್ಲಿ ರೂಲ್ಸ್ ಬ್ರೇಕ್ ಮಾಡ್ಕೊಂಡು ಡೈರೆಕ್ಟ್ ನಾಮಿನೇಟ್ ಆದ್ರು. ಗಿಲ್ಲಿನೂ ಸಿಕ್ಕಾಪಟ್ಟೆ ಊರ್ಸ್ಬಿಟ್ಟ, ಮೋಸ ಮಾಡಿ ಟಾಸ್ಕು ಗೆದ್ರು. ಕ್ಯಾಪ್ಟನ್ ಸಿಕ್ಕಾಪಟ್ಟೆ ತಾಳ್ಮೆ ಇರುವಂತಹ ವ್ಯಕ್ತಿಗೆ ಅವ್ರು ಹೇಳಿದಂತ ಕೆಲಸ ಮಾಡ್ದೇನೆ ಆಟ ಆಡಿಸ್ತಿದ್ರು. ಅದಕ್ಕೆ ಸಿಟ್ಟು ಬಂದವರು ಮಾಡದೇ ಇದ್ರೆ ಹೋಗೆ ಅಂತ ಹೇಳ್ಬಿಟ್ರು. ಅಲ್ಲೂ ಕೂಡ ಉರ್ಕೊಂಡ್ಬಿಟ್ರು. ಮನೆಯಲ್ಲಿ ಕಿಂಚಿತ್ತು ಮರ್ಯಾದೆ ಕೊಡದೇ ಇರೋ ಕಾರಣದಿಂದ ನಾನು ಈ ಮನೇಲಿ ಇರಲ್ಲ ಅಂತ ಹೇಳಿ ಸೆಲ್ಫ್ ಎಲಿಮಿನೇಷನ್ ಆಗ್ಲಿಕ್ಕೆ ಹೊರಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು? ನನ್ನ ಕಡೆಯಿಂದ ಸೆಲ್ಫ್ ಎಲಿಮಿನೇಷನ್ ಆದ್ರೂ ಹೊರಗಡೆ ಕಳಿಸ್ಬಾರ್ದು. ಯಾಕಂದ್ರೆ ಮನೆಯಲ್ಲಿ ಎಲ್ರಿಗೂ ಕೂಡ ಅಷ್ಟು ಕಾಟ ಕೊಟ್ಟಿದ್ದಾರೆ. ಒಮ್ಮ ಬಾಯಿಗೆ ಬಂದಂಗೆ ಮಾತಾಡಿ ಈಗ ಕರ್ಮ ರಿಟರ್ನ್ ಅನ್ನೋ ರೀತಿ ಅವರ ಗ್ರಹಚಾರ ಅವರಿಗೆ ಬಂದು ಬಡಿತಾ ಇದೆ. ಸೊ ಮನೆಯಲ್ಲಿ ಕೆಲಸ ಮಾಡಿದ್ರೇನೆ ಊಟ ಸಿಗೋದು. ಸೊ ಕುತ್ಕೊಂಡು ಹರಟೆ ಹೊಡೆದ್ರೆ ಸಿಗಲ್ಲ ಅಂತ ಈ ವಿಡಿಯೋ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.